ನಮ್ಮ ಸುಲಭ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸ್ಗೆ ತಮಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಾವು ಅತ್ಯಂತ ಸರಳವಾಗಿ ಜ್ಯೋತಿಷ್ಯವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಅನ್ನೋದನ್ನು ನೋಡ್ತಾ ಇದ್ದೆವು. ಅದರ ಭಾಗವಾಗಿ ಈ ಜನ್ಮ ಕುಂಡಲಿಯಲ್ಲಿನ 12 ಸ್ಥಾನಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೆವು. ಅದರಲ್ಲಿ ನಾನು ಆಲ್ರೆಡಿ 1ನೇ ಸ್ಥಾನವನ್ನು ಯಾವ ವಿಷಯ ಅಥವಾ ಯಾವ ಪ್ರಶ್ನೆಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನು ನಾನು ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವತ್ತಿನ ದಿವಸ ನಾವು ಈ 2ನೇ ಸ್ಥಾನ ಅಂತಂದರೆ ಏನು, ಈ 2ನೇ ಸ್ಥಾನದ ಮೇಲೆ ನಾವು ಜ್ಯೋತಿಷ್ಯದಲ್ಲಿ ಯಾವ ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು, ಅಂದರೆ 2ನೇ ಸ್ಥಾನಕ್ಕೆ ಸಂಬಂಧಪಟ್ಟ 2ನೇ ಭಾವ ಅಂತ ಕೂಡ ನಾವು ಹೇಳ್ಬೋದು. ಈ 2ನೇ ಭಾವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುವು, 2ನೇ ಭಾವದ ಮೇಲೆ ನಾವು ಯಾವ ಯಾವ ವಿಚಾರವನ್ನು ತಿಳಿದುಕೊಳ್ಳಬಹುದು. 2ನೇ ಭಾವಕ್ಕೆ ಸಂಬಂಧಪಟ್ಟಂತಹ ಸ್ಥಾನದ ಅಧಿಪತಿ, ಗ್ರಹದ ಅಧಿಪತಿ, ಈ ಗ್ರಹದ ಮೇಲೆ, ಈ ಸ್ಥಾನದ ಮೇಲೆ ಗ್ರಹಗಳ ದೃಷ್ಟಿ, ವಿಶೇಷವಾಗಿ ಇದು ಯಾವ ಯಾವ ವಿಷಯವನ್ನು ಸೂಚಿಸುತ್ತೆ ನೋಡಿ. ನಾನು ಈ ಉತ್ತರ ಪದ್ಧತಿಯಲ್ಲಿ ಜಾತಕವನ್ನು ಹಾಕೊಂಡಿದ್ದೇನೆ. ಈ ರೀತಿಯಾಗಿ ಉತ್ತರ ಪದ್ಧತಿಯಲ್ಲಿರುತ್ತೆ. ಇದಕ್ಕೆ 1ನೇ ಸ್ಥಾನ ಅಂತ ಹೇಳ್ತೀವಿ, ಇದಕ್ಕೆ 2ನೇ ಸ್ಥಾನ ಅಂತ ಹೇಳ್ತೇವೆ. ಇದೇ ರೀತಿ ನಾವು 12 ಸ್ಥಾನಗಳ ವಿಚಾರವನ್ನು ಮಾಡ್ತೇವೆ ನೋಡಿ. ಇವತ್ತು ಈ 2ನೇ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಯಾವ ಪ್ರಶ್ನೆಗಳು ಅಂತ ಕೇಳಿದ್ರೆ, ಒಂದು ವೇಳೆ ಇದಕ್ಕೆ ನಾವು ಧನಸ್ಥಾನ ಅಂತ ಹೇಳ್ತೇವೆ ನೋಡಿ. ಧನಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಂತಂದರೆ ದುಡ್ಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು ಅಂತಂದರೆ ಈ 2ನೇ ಸ್ಥಾನವನ್ನು ನೋಡಿಬಿಟ್ಟು ನಾವು ವಿಚಾರವನ್ನು ಮಾಡಬೇಕು. ಅದರ ಜೊತೆಗೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ, ಕುಟುಂಬಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇತ್ತು ಅಂದರೂ ಕೂಡ 2ನೇ ಸ್ಥಾನ ತುಂಬ ಪ್ರಮುಖವಾದದ್ದು. ಅದರ ಜೊತೆಗೆ ಮುಖವಾಣಿ ಅಂತಂದರೆ ಬಾಯಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಮುಖಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ, ಬಲಕಣ್ಣು, ಬಲಗಣ್ಣಿಗೆ ಸಂಬಂಧಪಟ್ಟಂಥ ವಿಷಯ ಏನಾದರೂ ಇತ್ತು ಅಂತಲೂ ಕೂಡ ನಾವು 2ನೇ ಸ್ಥಾನವನ್ನು ನೋಡಬೇಕು. 2ನೇ ಸ್ಥಾನದಲ್ಲಿರುವಂಥ ಗ್ರಹ, 2ನೇ ಸ್ಥಾನದ ಮೇಲೆ ಗ್ರಹಗಳ ದೃಷ್ಟಿ, ಇದೆಲ್ಲವನ್ನು ನೋಡಿಕೊಂಡು ನಾವು ನಿರ್ಧಾರ ಮಾಡಬೇಕು ನೋಡಿ. ಅದರ ಜೊತೆಗೆ ವಿದ್ಯೆಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಮಿತ್ರರು, ಶತ್ರುತ್ವ, ಗಂಡು ಅಂತಂದರೆ ಒಂದು ಹೆಣ್ಣಿಗೆ ಅಂದರೆ ಸಂಬಂಧಪಟ್ಟಂಥ ಒಂದು ಗಂಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೂ ಕೂಡ ನಾವು 2ನೇ ಸ್ಥಾನವನ್ನು ನೋಡಬಹುದು. ಲೋಹ ಅಂತಂದರೆ ಇದು ಉದ್ಯೋಗದಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆ, ಮತ್ತು ರತ್ನ ಅಂದರೆ ರತ್ನಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಕೂಡ 2ನೇ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಗಾಯನ, ಸಂಗೀತ ಸಂಬಂಧಪಟ್ಟಂಥ ವಿಷಯ, ಅಂದರೆ ಇವರಿಗೆ ಸಂಗೀತದಲ್ಲಿ ಯಶಸ್ಸು ಸಿಗುತ್ತೋ ಇಲ್ಲವೋ ಅಂತ ಅನ್ನೋ ಪ್ರಶ್ನೆ ಇದ್ದಾಗ ಈ 2ನೇ ಸ್ಥಾನವನ್ನು ನಾವು ವಿಚಾರ ಮಾಡಬೇಕು. ಪತ್ನಿ ನೋಡಿ, ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೂ ಕೂಡ ಇಲ್ಲಿ ವಿಚಾರವನ್ನು ಮಾಡಬಹುದು. ಮೃತ್ಯುವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಲೋನ್ ವ್ಯವಹಾರ, ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಕೂಡ ನಾವು ಈ ಸ್ಥಾನವನ್ನು ನೋಡಿಕೊಂಡು ನಿರ್ಧಾರ ಮಾಡಬೇಕು. ಅಡ ಇಡುವುದು ಅಂತಂದರೆ ನಾವೆಲ್ಲಾದರೂ ಡಿಪಾಸಿಟ್ ಮಾಡೋದಿರಬಹುದು, ಅಥವಾ ನಾವು ಏನಾದರೂ ವಸ್ತುವನ್ನು ಅಡ ಇಟ್ಟು ಅದರಿಂದ ಹಣ ಗಳಿಸೋದಿದ್ರೂ ಕೂಡ ಅದು ನಮಗೆ ಲಾಭದಾಯಕ ಆಗುತ್ತೋ ಇಲ್ಲವೋ ಅಂತ ಅನ್ನೋದು ಕೂಡ ಇದರಿಂದ ತಿಳ್ಕೊಳ್ಬೋದು. ಉಳಿತಾಯ, ನಮ್ಮ ಸೇವಿಂಗ್ಸ್ ಬಗ್ಗೆ ಪ್ರಶ್ನೆ, ಮತ್ತು ಬಟ್ಟೆ ಅಂಗಡಿ, ವಿಶೇಷವಾಗಿ ಶೇರ್ ಬಜಾರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಇದೆಲ್ಲವನ್ನು ನಾವು 2ನೇ ಸ್ಥಾನದ ಮೇಲೆ ತಿಳ್ಕೊಳ್ತೇವೆ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾದರೆ ಜಾತಕವನ್ನು ತುಂಬ ಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.